ಸುಮ್ಮನೆ ಬಜೆಟ್ ಇಷ್ಟೊಂದು ಆಕ್ಷೇಪ ಯಾಕೆ ತಮಗೆ ಸಹಮತ ಇಲ್ವಾ ಅಂತ 2028 ಸಿದ್ದರಾಮಯ್ಯ ಸಿಎಂ ಸಹಮತ ಅಲ್ಲ. ನಾನು ಮೊನ್ನೆ ನಿಮ್ಮ ಮಾಧ್ಯಮದವ್ರಿಗೆ ಹೇಳಿದ್ದೆ 2028 ಮತ್ತೆ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರ್ತದೆ 33ವರೆಗೂ ಅವರೇ ಆಗಲಿ ಬೇಡ ಅನ್ನಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕದು. ಹೈಕಮಾಂಡ್ ತೀರ್ಮಾನ ಅದನ್ನು ನಾನಲ್ಲ 33ಕ್ಕೆ ಆಗ್ರಿ ಅಂತ ಹೇಳ್ಬೋದಷ್ಟೇ, ಶುಭ ಕೋರ್ಬೋದು. ಆದ್ರೆ ಅದನ್ನ ಮಾಡೋದ್ಯಾರು ಹೈಕಮಾಂಡ್. ಈಗ ಮಾರ್ಚ್ 31 ತನಕ ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡಕ್ ಹೋಗ್ಬೇಡಿ, ಏನು ತೀರ್ಮಾನನೇ ಆಗಲ್ಲ ಅಂತ ರಾಜಣ್ಣವ್ರು ಕ್ಲಿಯರ್ ಆಗಿ ಹೇಳ್ಬಿಡ್ರಿ. ಬಜೆಟ್ ಮುಗಿಯೋ ತನಕ ಇದ್ರ ಬಗ್ಗೆ ಯಾರು ಚಿಂತನೆ ಮಾಡಬೇಡಿ ಅಂತ. ಯಾರು ರಾಜಣ್ಣರು ಅದನ್ನು ಹೇಳಿದ್ದಾರೆ. ನನ್ನೇ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಕರೆಕ್ಟಾಗಿ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನುಡಿದಂತೆ ನಡಿಬೇಕು. ಹಂಗೆ ಯಾರು ಹೈಕಮಾಂಡ್ ಮಧ್ಯೆ ತೀರ್ಮಾನ ನನ್ನ ಇಲ್ಲ, ಅವತ್ತು ರಾಜಣ್ಣ ನನ್ನ ಮುಂದೆ ನಡೆದಿಲ್ಲ, ಹೈಕಮಾಂಡ್ ಮುಂದೆ ಆಗಿತ್ತು ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯ ನಡ್ಕೋಬೇಕು. ಈ ಥರ ಎಲ್ಲ ಹೇಳಿಕೆ ಕೊಡ್ತಾರೆ. ಅವನು ಒಂದು ಕೌಂಟ್ ತಗೊಳ್ರಿ, ಇನ್ನೊಂದು ಯಾಕೆ ತಗೊಂತೀರಿ? ಅವರು ಕೂಡ ಡೆಡ್ಲೈನ್ ಅವರು ಕೊಟ್ಟಿದ್ದಾರೆ, ಅಲ್ಲಿವರೆಗೂ ಮಾತಾಡಲೇಬೇಡಿ ಅಂತ ಹೇಳ್ತಾರೆ ಎಲ್ರಿಗೂ. ಎಲ್ರಿಗೂ ಮಾತಿಗೆ ಕೊಟ್ಟಿದೆ ಆದ್ರೂ ಕೂಡ ಮಾರ್ಚ್ 31 ಮೇಲೆ ಅನ್ನೋ ತರದಲ್ಲಿ ಇದೆ ಅವ್ರದ್ದು. ಅದೇ ಹೇಳನ್ನಲ್ಲ, ರಾಜಣ್ಣರು ಹೈಕಮಾಂಡ್ ಅಲ್ಲ, ರಾಯರೆಡ್ಡರು ಹೈಕಮಾಂಡ್ ಅಲ್ಲ, ಶಿವಗಂಗನ ಹೈಕಮಾಂಡ್ ಅಲ್ಲ. ನಮ್ಮ ಹೈಕಮಾಂಡ್ ಡೆಲ್ಲಿಲಿದೆ. ಅವ್ರು ಏನ್ ತೀರ್ಮಾನ ತಗೊಂತಾರೆ 33ವರೆಗೂ ಇವರೇ ಇರ್ರಿ ಅಂತ ತೀರ್ಮಾನ ತಗೊಂಡ್ರೆ ನಾವು ಇಷ್ಟೆಲ್ಲ ಗೊಂದಲ ಆಗಕ್ಕೆ ಸರ್, ಇಷ್ಟೆಲ್ಲ ಗೊಂದಲ ಆಗೋದಕ್ಕೆ ಅದೇ ಏನ್ ಮಾತು ಕೊಟ್ಟಿದ್ರೆ ಗೊತ್ತಿಲ್ಲ. ಕೊಟ್ಟ ಮಾತು ನಡ್ಕೋಬೇಕು ಅಂದ್ರೆ ನಮ್ಮ ಪ್ರಕಾರ ಚುನಾವಣೆಯಲ್ಲಿ 5 ಪ್ರಣಾಳಿಕೆ ಅದು ಹೇಳಿದ್ದೀನಿ ಆಲ್ರೆಡಿ. ಕೊಟ್ಟ ಮಾತನ್ನ ನಡ್ಕೊಂಡಿದ್ದಾರೆ ಅವ್ರನ್ನ. ಕೊಟ್ಟ ಮಾತು ನಡ್ಕೊಳ್ಳೋದ್ರಲ್ಲಿ ಅವರು ಯಾವತ್ತು ನಡೆದಂತ ನುಡಿದಂತೆ ನಡೆಯ ಸಿದ್ದರಾಮಯ್ಯ ಮಾತಾಡೋದಕ್ಕೂ, ರಾಜಣ್ಣವ್ರು ಮಾತಾಡೋದಕ್ಕೂ, ರಾಯರೆಡ್ಡಿ ಮಾತಾಡೋ ಎಲ್ಲಾ ಗೊಂದಲಗಳಿಗೂ ನಿಮ್ಮ ಹೈಕಮಾಂಡೇ ಕಾರಣ. ಬೆಳಗಾವಿ ಅಧಿವೇಶನ ಆದ್ಮೇಲೆ ಕರೀತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು, ಇನ್ನೂ ಕೂಡ ಅದಾಗ್ಲಿಲ್ಲ. ಇಲ್ಲಿ ತನಕ ಅವ್ರು ಕರೀದೇ ಇರೋದಕ್ಕೆ ಈ ಗೊಂದಲಗಳು ಇನ್ನೂ ಜಾಸ್ತಿ ಆಗ್ತಾ ಇದಾವೆ. ಎಲ್ಲೂ ಸಹ ಕರಿತೀವಿ ಅಂತ ಪಬ್ಲಿಕಲ್ಲಿ ಅವ್ರು ಹೇಳಿಲ್ಲ. ಯಾರೋ ಹೈಕಮಾಂಡ್ನವರು ಕರೀತಾರೆ, ಯಾವಾಗಾದ್ರು ಕರಿಬೋದು, ಏನಾದ್ರು ಹೇಳ್ಬೋದು. ಪಕ್ಷ ಸಂಘಟನೆ ವಿಚಾರಗಳಿದೆ. ಈಗ ನರೇಗಾದೊಂದು ಸಮಸ್ಯೆ ಆಗ್ತಾ ಇದೆ, ಮನರೇಗಾ ಅಂತೇಳಿ, ಅವನ್ನೆಲ್ಲದ್ರ ಬಗ್ಗೆ ಕರಿಬಹುದು, ಅಥವಾ ಇದೇ ವಿಷಯಕ್ಕೆ ಕರಿಬಹುದು. ನಿಮ್ಗೆ ಏನ್ ಮನಸ್ಸಲ್ಲಿ ಇದೆಯಲ್ಲ ಆ ವಿಷಯಕ್ಕೂ ಕರಿಬಹುದು. ನೋಡೋಣ. ನಿರೀಕ್ಷೆ ಇದೆಯಾ ನಿಮ್ಗೆಲ್ಲ ಸರ್? ಕರೆದು ಮಾತಾಡ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ ನಿಮಗೆ? ನಿರೀಕ್ಷೆ ಇದೆಯಾ? ಮಾತಾಡೋ ನಿರೀಕ್ಷೆ ಇದೆಯಾ ನಿಮ್ಗೆ? ಅಲ್ಲ, ಆ ಥರ ಏನಾದ್ರು ಇತ್ತು ಅಂದ್ರೆ ಕರೀತಾರೆ. ಮತ್ತೆ ಕರಿಲೇಬೇಕಲ್ಲ. ಏನಾದ್ರು ಒಪ್ಪಂದಗಳಿದ್ದು, ಬದಲಾವಣೆ ಇತ್ತು, ಅಥವಾ ಇನ್ನೊಂದು ಏನಾರು ಇತ್ತು ಅಂದ್ರೆ ಹೈಕಮಾಂಡ್ ಕರೀತಾರೆ, ಸಹಜ ಅದು. ನಿಮಗೆ ಈಗ ತುಂಬಾ ಕಾನ್ಫಿಡೆನ್ಸ್ ಇದೆಯಾ ಸಂಕ್ರಾಂತಿ ನಂತರ ತಮ್ಮ ನಾಯಕರು ಆಗ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ತಾವು ಮಾಧ್ಯಮದವರು ಏನು ಹೇಳಿದ್ರಿ, ರಾಯರೆಡ್ಡಿ ಅವರು ಮುಖ್ಯಮಂತ್ರಿ ವಿಷಯ ಮಾತಾಡ್ತಿದ್ದಾರೆ ಅಂತ ಬಂದು ಕ್ವಶನ್ ಕೇಳ್ತಾ ಇದ್ರಿ. ಅದಕ್ಕೆ ಅಷ್ಟೇ ರಿಪ್ಲೈ ಕೊಡ್ತೀನಿ. ಮುಖ್ಯಮಂತ್ರಿ ವಿಷಯ ಮಾತಾಡೋಣ, ಸಮಯ ಬರಲಿ. ಸಂಕ್ರಾಂತಿ ನಂತರ ಏನಾಗತ್ತೆ ಅಂತಂದ್ರೆ ಏನ್ ಕ್ರಾಂತಿ ಆಗುತ್ತೆ? ಹೈಕಮಾಂಡ್ ಒಪ್ಪಿದ್ರೆ ಅದಕ್ಕೆ ನಾವು ಕೂಡ ರೆಡಿ ಅಂತ ನೀವು ಹೇಳಿದ್ರಿ ಸರ್. ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಹೈಕಮಾಂಡ್ ತೀರ್ಮಾನಕ್ಕೆ ಪ್ರತಿಯೊಬ್ಬರು ಬದ್ಧ. ಈ ನಡುವೆ ಅವ್ರನ್ನ ಅಸ್ಸಾಂನ ಹಿರಿಯ ವೀಕ್ಷಕರಾಗಿ 8ನೇ ತಾರೀಕು 9ನೇ ತಾರೀಕು ಅಂತ ಡೇಟ್ ಕೊಟ್ಟಿದ್ರು. ಇವತ್ತು 9